ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಕಸ್ಟಮರು ಯುಗಾದಿ ಹಬ್ಬಕ್ಕೆ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನಾನು ತೋರಿಸ್ತೀನಿ ನೋಡಿ. ಸಲ ನಾನು ಯಾವ ಥರ ಹಬ್ಬಕ್ಕೆ ಸ್ಟಿಚ್ ಮಾಡಿದ್ದೀನಿ ನೋಡಿ. ಇದು ಗ್ರೀನ್ ಕಲರು ಸ್ಯಾರಿ, ಬಾರ್ಡ್ರ್ ಬಂದು ಮೆರೂನ್ ಕಲರ್ ಇದೆ, ರೆಡ್ ಮೆರೂನ್ ಕಲರು. ಈ ಕಸ್ಟಮರು ಫಾಲು ಜಿಗ್ಜಾಗು ಬ್ಲೌಸ್ ಹೇಳಿದರು. ನೀವೇ ಏನಾದ್ರು ಸಿಂಪಲ್ಲಾಗಿ ಡಿಸೈನ್ ಮಾಡಿ ಅಂತ ಹೇಳಿದರು. ನಾನು ಸ್ಯಾರಿ ಕಲರು ಗ್ರೀನ್ ಕಲರ್ ಇವಾಗ ಬಟ್ಟೆ ತೊಗೊಂಡು ಪೈಪಿಂಗ್ ಮಾಡಿ ಬ್ಲೌಸ್ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಸ್ಟೋನ್ ಲೇಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಸಿಂಪಲ್ಲಾಗಿ ಇತ್ತು ಅವರಿಗೆ. ಮತ್ತು ಸ್ಲೀವ್ ಉದ್ದ ಬಂದಿದೆ. ಇವೆಲ್ಲ ಕಸ್ಟಮರು ಸ್ಲೀವ್ಗಳು ಉದ್ದನೇ ಉಳಿಸ್ಕೊತಿದ್ದಾರೆ. ಶಾರ್ಟ್ ಹೊಲಿಸ್ಕೊಳ್ಳೋದು ತುಂಬ ಕಡಿಮೆ ಇದ್ದಾರೆ ಇವಾಗಿದು. ಇದು ನೋಡಿ ರಾಮ ಗ್ರೀನ್ ಕಲರು ಸ್ಯಾರಿ, ನೆಕ್ಲೆಸ್ ಡಿಸೈನು, ಪಿಂಕ್ ಕಲರು, ಲೈಟ್ ಪಿಂಕ್ ಕಲರು ಬ್ಲೌಸ್ ಪೀಸ್ ಇದು. ಈ ಕಸ್ಟಮರು ನಾನು ಒಂದು ಬ್ಲೌಸು ವೇರ್ ಮಾಡಿ ಹಾಕಿದ್ದೆ, ವಿಡಿಯೋ ಹಾಕಿದ್ದೆ. ನೋಡ್ಬಿಟ್ಟು ಕಸ್ಟಮರು ನಂಗೆ ಅದೇ ಥರನೇ ಬೇಕು, ಅದೇ ಡಿಸೈನಲ್ಲೇ ಬೇಕು ಅಂತ ಹೇಳಿದರು. ಅದೇ ನಾನು ನೆಟ್ ಹಾಕ್ಕೊಂಡಿದ್ದೀನಿ ಬ್ಯಾಕು ಸ್ಲೀವ್ ಎಲ್ಲನೂ. ಇವರು ನನಗೆ ಸ್ಯಾರಿ ಕಲರಲ್ಲೇ ಮಾಡಿಕೊಡಿ ಅಂತ ಅಂದರು. ಹಾಗೂ ಸೇಮ್ ನೋಡಿ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ. ಗೋಲ್ಡನ್ ಕಲರಲ್ಲಿ ಬಟನ್ಸ್ ಹಾಕಿದ್ದೀನಿ. ಫ್ರಂಟ್ ಬ್ಯಾಕಿಗೆ ಮತ್ತು ಸ್ಲೀವಿಗೆ ಸ್ಯಾರಿಯಲ್ಲಿ ಡಿಸೈನ್ ಮಾಡಿದ್ದೀನಿ. ಇವರು ನೆಟ್ ಬೇಡ, ಸ್ವಲ್ಪ ಏಜ್ ಆಗಿರೋದ್ರಿಂದ ನಾನು ಬಟ್ಟೆಯಲ್ಲೇ ಪ್ಯಾಚ್ ಮಾಡಿಕೊಡಿ ಅಂತ ಹೇಳಿದರು. ಮುಂದೆ ಸಹ ಕಟ್ ವರ್ಕ್ ಡಿಸೈನೇ ಮಾಡಿದ್ದೀನಿ ಇದಕ್ಕೆ. ಇದು ಬೋಟ್ ನೆಕ್ ಡಿಸೈನ್ ಆಗಿರುತ್ತೆ ಇದು. ಅಂದರೆ ಕಲರು ಕಾಂಬಿನೇಷನ್ನು ಲೈಟ್ ಪರ್ಪಲ್ಗೆ ಡಾರ್ಕ್ ರಾಮ ಗ್ರೀನ್ ಕಲರು ಚೆನ್ನಾಗಿತ್ತು ಕಲರ್ ಇದು. ನೋಡಿ, ಇದೊಂದು ಸ್ಯಾರಿ ಇದು ಗ್ರೀನು ಮತ್ತು ಪಿಂಕ್ ಕಲರು ಸ್ಯಾರಿ ಇದು. ಈ ಸ್ಯಾರಿಗೆ ಬ್ಲೌಸ್ ಇವರು ನನಗೆ ಅವ್ರ ಡಿಸೈನ್ ಸಹ ಕಳಿಸಿದ್ರು. ಫಾಲೋ ಜಿಗ್ಸಾಗೆಲ್ಲ ಹಾಕ್ಸ್ಕೊಂಡಿದ್ರು. ನನಗೆ ಮಧುಬಾಲ ಬ್ಲೌಸು ಡಿಸೈನ್ಸು ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದರು. ಇದು ಮಧುಬಾಲ ಅಂದರೆ ಮುಂದೆ ಕಟ್ಟೋದು ಬರುತ್ತೆ, ಹಿಂದೆ ಇವರು ಕಟ್ಟೋದು ಇಕ್ಸ್ಕೊಂಡಿದ್ದಾರೆ ಇವರು. ಇವರಿಗೆ ಸ್ಲೀವ್ ಉದ್ದ ಬರುತ್ತೆ. ಸ್ಟ್ರೈಟ್ ಬಫ್ ಇಟ್ಟಿದ್ದೀನಿ ಮತ್ತು ಕಾಪರ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ. ಇದು ಸ್ಯಾರಿನೂ ಸ್ವಲ್ಪ ಕಾಪರ್ ಕಲರ್ ಕಾಣಿಸ್ತಾ ಇರೋದ್ರಿಂದ ನಾನು ಕಾಪರ್ ಕಲರಲ್ಲೇ ಪೈಪಿಂಗ್ ಮಾಡಿದ್ದೀನಿ ನೋಡಿ. ಇದೊಂಥರ ಪಿಂಕ್ ಕಲರು, ಪಿಂಕು ರೆಡ್ ಮಿಕ್ಸ್ ಕಲರು ಸ್ಯಾರಿ ಇದು, ನಾರ್ಮಲ್ ಸ್ಯಾರಿ. ಅವರು ನನಗೆ ಈ ಥರ ಅವರು ಸಹ ಇದೇ ಡಿಸೈನ್ ಸೇಮ್ ಕಳಿಸಿದ್ರು. ಅವರು ಪೋಟ್ಲಿ ಬಟನ್ಸಲ್ಲಿ ಬಟನ್ಸ್ ಹಾಕಿದ್ದೀನಿ. ಅವರು ಬ್ಯಾಕ್ ಮಾತ್ರ ತೋರಿಸಿದ್ರು ಬಟನ್ಸು. ನಾನು ಅವರಿಗೆ ಫ್ರಂಟು ಸ್ಲೀವ್ಗೂ ಸಹ ಹಾಕಿದ್ದೀನಿ, ಸ್ವಲ್ಪ ದೂರ ಹಾಕಿದ್ದೀನಿ ಅಷ್ಟೇ. ಇದು ಅಷ್ಟೇ ಸ್ಟ್ರೈಟ್ ಬಫ್ ಬರುತ್ತೆ. ಇದು ಬ್ಯಾಕಲ್ಲಿ ಇದೇ ಥರನೇ ಬರುತ್ತೆ. ಇದಕ್ಕೂ ಸಹ ಫಾಲು ಜಿಗ್ಸಾಗ್ ಹೇಳಿದರು ಕಸ್ಟಮರು. ಅಂದರೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ಅದೇ ಮಾಮೂಲಿ ಬ್ಲೌಸ್ ಇದು. ಇದು ನೋಡಿ ವರ್ಕ್ ಬ್ಲೌಸ್ ಇದು. ಕಸ್ಟಮರ್ ನನ್ನ ಹತ್ರನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ರು. ಇದನ್ನು ವರ್ಕಿನ ವೀಡಿಯೋ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಬೇಕಾದರೆ ಹೋಗಿ ಅದರಲ್ಲಿ ನೋಡಿ ನೀವು. ಅವರೇ ನನಗೆ ಡಿಸೈನ್ಸ್ ಅವರೇ ಚಾಯ್ಸ್ ಮಾಡಿಬಿಟ್ಟಿದ್ರು. ನೀವು ಯಾವುದಾದ್ರು ಡಿಸೈನ್ ಮಾಡಿಕೊಡಿ, ಇನ್ನು ಒಂದು 500 ರೂಪಾಯಿ ರೇಂಜಲ್ಲಿ ವರ್ಕ್ 500 ರೂಪಾಯಿ ರೇಂಜಲ್ಲಿ ಮಾಡಿಕೊಡಿ ಅಂತಂದರು. ಇದಕ್ಕೆ ವರ್ಕಿಗೆ ಸಪ್ರೇಟ್ ಚಾರ್ಜ್ ತೊಗೊಂಡಿದ್ದೀನಿ, ಸ್ಟಿಚಿಂಗ್ಗೆ ಸಪ್ರೇಟ್ ಚಾರ್ಜ್ ತೊಗೊಂಡಿದ್ದೀನಿ ನಾನು. ಇದಕ್ಕೆಲ್ಲ ನೋಡಿ ಈ ಥರ ಫ್ಲವರ್ ಹಾಕಿ, ಲೀಫ್ ಹಾಕಿ, ಒಂದು ಸೆಂಟ್ರಲ್ಲಿ ಒಂದೊಂದು ಸ್ಟೋನ್ ಅನಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ಕಸ್ಟಮರು ಸಹ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇದನ್ನು. ಅಂದರೆ ಸಿಂಪಲ್ ಡಿಸೈನ್ಗಳು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅವರು ಮಾಡಿಸ್ಕೊತಾ ಇದ್ದಾರೆ. ಇದು ನೋಡಿ, ಇದು ಲೆಹಂಗಾ ಬ್ಲೌಸ್ ಆಗಿರುತ್ತೆ. ಇದು ಮುಂದೆ ಪ್ರಿನ್ಸಸ್ ಕಟ್ ಹೇಳಿದರು, ಮುಂದೆ ಹಿಂದೆಗಡೆ ರೌಂಡ್ ಹೇಳಿದರು. ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದರು, ಮತ್ತು ಲೇಸ್ ಏನೋ ಅವರು ಹೇಳಿಲ್ಲ. ನಾನೇ ಇದಕ್ಕೆ ತುಂಬ ಪ್ಲೈನ್ ಕಾಣಿಸ್ತಿತ್ತು. ಸ್ಲೀವ್ ಸ್ವಲ್ಪ ಗ್ರ್ಯಾಂಡ್ ಇರೋದ್ರಿಂದ, ಕಟ್ ವರ್ಕ್ ಡಿಸೈನಲ್ಲಿ ಸ್ಟೋನ್ ಇರೋದ್ರಿಂದ ಪ್ಲೈನ್ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ಅದಕ್ಕೆಲ್ಲನೂ ಲೇಸ್ ಹಾಕಿದ್ದೀನಿ ನಾನು. ನೋಡಿ, ಇದೆಲ್ಲನೂ ನಾರ್ಮಲ್ ಬ್ಲೌಸು ಪೈಪಿಂಗ್ ಮಾಡಿಸ್ಕೊಂಡಿರ್ತಾರೆ, ಇಲ್ಲ ಹೆಮ್ಮಿಂಗ್ ಮಾಡಿಸ್ಕೊಂಡಿರ್ತಾರೆ ಅಷ್ಟೇ. ಇದು ತುಂಬ ಬ್ಲೌಸುಗಳು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಈ ಸಲ ಅಂತಲೂ. ಅಂದರೆ ಏನಂದರೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಅವರಿಗೆ ನಾರ್ಮಲ್ ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನಾನು ಇವರಿಗೆಲ್ಲ. ಇದು ನೋಡಿ, ಇದು ಯಾವ ಥರ ಬಂದಿದೆ ನೋಡಿ ಬ್ಲೌಸ್ ಎಲ್ಲನೂ. ಮತ್ತು ಇದು ಅಷ್ಟೇ ನೋಡಿ, ಇದು ಒಂದು ನಾರ್ಮಲ್ ಬ್ಲೌಸು ಕೆಳಗಡೆ ಬಿದ್ದೈತಿದ್ದು ನೋಡಿ. ಈ ಸಲ ನಾನು ಇದು ಸಹ ನಾರ್ಮಲ್ ಬ್ಲೌಸಲ್ಲಿ ಸ್ಟಿಚ್ ಮಾಡಿದ್ದೀನಿ ನೋಡಿ, ಯಾವ ಥರ ಬಂದಿದೆ ಬ್ಲೌಸಸ್ ಎಲ್ಲನೂ. ಪಿಂಕು, ಮೆರೂನು, ಬ್ಲೂ, ಲೈಟ್ ಬ್ಲೂ, ಇನ್ನು ಅದಕ್ಕಿಂತ ಲೈಟ್ ಬ್ಲೂ, ಕಾಫಿ ಕಲರು ನೋಡಿ. ಇದಕ್ಕೆ ಪೋಟ್ಲಿ ಬಟನ್ಸ್ ಎಲ್ಲನೂ ಈ ಥರ ಹಾಕಿದ್ದೀನಿ ನಾನು ಇವಾಗ ಇದಕ್ಕೆ. ಅವರು ಬ್ಯಾಕಲ್ಲಿ ಅಷ್ಟೇ ಹೇಳಿದರು ನನಗೆ, ನಾನು ಸ್ಲೀವ್ ಸಹ ಸೇರಿಸಿ ಹಾಕಿದ್ದೀನಿ. ನಾನು ಸ್ಲೀವ್ಗೆ ಫ್ರಂಟಿಗೆ ಎಲ್ಲನೂ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಇದು ಸ್ಯಾರಿಯಲ್ಲಿ ವೈಟ್ ಫ್ಲವರ್ ಬಂದಿದೆ, ನಾನು ವೈಟಲ್ಲೇ ಹಾಕಿದ್ದೀನಿ ಇದಕ್ಕೆ ನಾನು. ಈ ಕಸ್ಟಮರು ಅಷ್ಟೇ, ನಮಗೆ ನಾನು ವೇರ್ ಮಾಡೋದು ನೋಡಿಬಿಟ್ಟು ನನಗೆ ಅದೇ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು.
ಅವ್ರಿಗೂ ಸಹ ಸೇಮ್ ಅದೇ ಥರನೇ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ನಾನು ಇವರಿಗೆ. ಸ್ಯಾರಿ ಬಂದು ರಾಮ ಗ್ರೀನ್ ಕಲರ್ ಬರುತ್ತೆ, ಬ್ಲೌಸ್ ಬಂದು ಲೈಟ್ ಪರ್ಪಲ್ ಥರ ಗೋಲ್ಡ್ ಮಿಕ್ಸಿಂಗ್ ಥರ ಬರುತ್ತೆ. ಇದು ಅಂದರೆ ಇದು ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದು ವೇರ್ ಮಾಡಿದ್ಮೇಲೆ ಫೋಟೋ ಕೇಳಬೇಕು ಅವ್ರನ್ನ, ಫೋಟೋನ ಕಳಿಸಿ ನೋಡೋಣ ಅಂತ. ನೋಡಿ ಈ ಥರ ಬಂದಿದ್ದಾರೆ ಕಟ್ ವರ್ಕ್ ಡಿಸೈನಲ್ಲಿ. ಫ್ರಂಟಲ್ಲೂ ಸಹ ಕಟ್ ವರ್ಕ್ ಡಿಸೈನ್ ಬಂದಿದೆ. ಇದು ಬಾರ್ಡ್ರ್ ಬಂದು ಲೈಟು ಗೋಲ್ಡ್ ಕಲರಲ್ಲಿ ಲೈಟ್ ಪಿಂಕ್ ಕಲರು ಬಾರ್ಡ್ರ್ ಬಂದಿದೆ ಇದಕ್ಕೆ. ನೋಡಿ ಈ ಥರ ಬಂದಿದೆ, ಫುಲ್ಲು ಫಿನಿಶಿಂಗ್ ಆದಮೇಲೆ ಬಂದಿದೆ. ಇದು ಮಧುಬಾಲ ಬ್ಲೌಸ್. ಇದು ಮಧುಬಾಲ ಬ್ಲೌಸ್ಗೆ ಕಪ್ಸ್ ಹಾಕಿದ್ದೀನಿ ನಾನು ಅವ್ರಿಗೆ, ಬ್ಯಾಕ್ ಹುಕ್ ಕೊಟ್ಟಿದ್ದೀನಿ ಅವರಿಗೆ. ಅವರು ಬ್ಯಾಕಿಗೆ ದಾರ ಬೇಡ ಅಂತ ಹೇಳಿದರು, ಫ್ರಂಟಿಗೆ ದಾರ ಸಾಕು, ಬ್ಯಾಕಿಗೆ ನನಗೊಂದು ಬಟನ್ಸ್ ಹಾಕಿ ಕೊಟ್ಬಿಡಿ ಅಂತ ಹೇಳಿದರು. ನಾನು ಬಟನ್ಸ್ ಹಾಕಿದ್ದೀನಿ. ಸ್ಲೀವ್ದು 10.5 ಇಂಚ್ ಸ್ಲೀವ್ ಉದ್ದ ಬರುತ್ತೆ. ನನಗೆ ಸ್ವಲ್ಪ ಮೇಲೆ ಬಫ್ ಬೇಕು ಅಂತ ಹೇಳಿದರು, ಸ್ಟ್ರೈಟ್ ಬಫ್ ಬೇಕು ಅಂತ ಹೇಳಿದರು. ಸ್ಟ್ರೈಟ್ ಬಫ್ನ ಹಾಕಿದ್ದೀನಿ ನಾನು ಇದಕ್ಕೆ. ನೋಡಿ ಇದು ಮೆರೂನ್ ಕಲರು ಬ್ಲೌಸ್ ಪೀಸ್. ಇದು ಕಸ್ಟಮರು ನನಗೆ ಬಿಟ್ಟಿದ್ದು, ನೀವೇ ಸಿಂಪಲಾಗಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಸಿಂಪಲಾಗಿ ಮಾಡಿದ್ದೀನಿ. ಇದೆಲ್ಲನೂ ನಾರ್ಮಲ್ ಬ್ಲೌಸಸ್ಗಳು, ಅದಕ್ಕೆ ಇದನ್ನು ಹಾಗೆ ಫೋಟೋ ತೆಗೆದು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು. ಇದು ಅಷ್ಟೇ ನಾರ್ಮಲ್ ಬ್ಲೌಸಸ್ಸು, ಇವನು ಸಹ ಹಾಗೆ ತೋರಿಸ್ತಾ ಇದ್ದೀನಿ ಫೋಟೋ ನಿಮಗೆ. ಸ್ವಲ್ಪ ಕ್ರಾಸ್ ಆಗೋಗ್ಬಿಟ್ಟಿದೆ ಇದು, ಅದು ಕಲರ್ಸ್ ಕಾಣಿಸ್ತಾ ಇಲ್ಲ ಇದು. ಮತ್ತು ನೋಡಿ ಇದನ್ನು ಬ್ಲೂ ಕಲರ್, ಲೈಟ್ ಡಾರ್ಕ್ ಬ್ಲೂ ಕಲರ್ಗೆ ವೈಟ್ ಫ್ಲವರ್ ಬಂದಿದೆ. ಇದು ವೈಟ್ ಬ್ಲೌಸ್ ಪೀಸ್. ಇದು ಸಹ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಹೇಳಿದರು. ಇದಕ್ಕೇನು ಕಪ್ಸ್ ಏನು ಆ್ಯಡಿಲ್ಲ, ನಾರ್ಮಲ್ ಮಧುಬಾಲ ಬ್ಲೌಸ್ಗೆ ಹಾಕಿದ್ದೀನಿ. ನಾರ್ಮಲ್ ನೆಕ್ಕಲ್ಲಿ ಮಾಡಿದ್ದೀನಿ ನಾನು ಇವರಿಗೆ. ಇದೊಂದು ಸ್ಲೀವ್ ಬಫ್ ಬರುತ್ತೆ, ಶಾರ್ಟ್ ಬಫ್ ಬರುತ್ತೆ, ಮತ್ತು ಲೈಟು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಇದಕ್ಕೆ. ಸ್ಲೀವ್ಗೆ ಕಸ್ಟಮರು ನಮ್ಗೆ ಈ ಥರನೇ ಬಫ್ ಬೇಕು ಅಂತ ಹೇಳಿದರು, ಅದೇ ಥರನೇ ಬಫ್ ಮಾಡಿದ್ದೀನಿ. ಮುಂದೆಗಡೆ ಫ್ರಂಟು ಬ್ಯಾಕು 2 ಸೈಡು ಸಹ ಪೈಪಿಂಗ್ ಮಾಡಿದ್ದೀನಿ. ಇದು ಪಿಂಕ್ ಕಲರು ಬ್ಲೌಸ್ ಆಗಿರುತ್ತೆ. ಕಸ್ಟಮರು ಸ್ಲೀವ್ಗೆ ಡಿಸೈನ್ ಹೇಳಿದರು, ಸ್ಲೀವ್ಗೆ ಬಫ್ ಸ್ಲೀವ್ಗೆ ಇಟ್ಟಿದ್ದೀನಿ. ನೋಡಿ ಸೆಂಟ್ರಲ್ಲಿ ಒಂದು ಬಟನ್ಸ್ ಹಾಕಬೇಕು, ಹಾಕ್ತೀನಿ. ಮತ್ತು ಸ್ಯಾರಿ ಕಲರಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಕಟ್ ಮಾಡ್ಕೊಂಬಂದು ಕೊಟ್ಟಿದ್ದರು, ಅದರಲ್ಲೇ ಪೈಪಿಂಗ್ ಮಾಡಿದ್ದೀನಿ ಇವಾಗ ಅದಕ್ಕೆ. ನೋಡಿ ಎಲ್ಲ ಫುಲ್ ರೆಡಿ ಆಯಿತು. ಯಾವ ಥರ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.